ನಮಸ್ಕಾರ, ಶುಭ ಮುಂಜಾನೆ. ವ್ಯಕ್ತಿತ್ವ ವಿಕಸನಕ್ಕೆ ನೆರವಾಗುವ ವ್ಯಕ್ತಿತ್ವ ದರ್ಪಣ ಕಾರ್ಯಕ್ರಮಕ್ಕೆ ಅಕ್ಕರೆಯ ಸ್ವಾಗತ. ನೆಚ್ಚಿನ ವೀಕ್ಷಕರೇ, ಇಂದಿನ ಯುಗವನ್ನು ಸ್ಪರ್ಧಾ ಯುಗವೆಂದೇ ಕರೆಯಲಾಗ್ತಾ ಇದೆ. ಬದುಕಿನ ವಿವಿಧ ಸ್ತರಗಳಲ್ಲಿ ಈ ಸ್ಪರ್ಧೆಯನ್ನು ನಾವೆಲ್ಲರೂ ನೋಡ್ತಾ ಇರ್ತೇವೆ. ಎಲ್ಲೆಲ್ಲೂ ಸ್ಪರ್ಧಾತ್ಮಕ ಪರೀಕ್ಷೆಗಳ ಭರಾಟೆ ಕೂಡ. ಹುಟ್ಟಿದಾಗಿನಿಂದ ಬದುಕಿನ ಅಂತ್ಯದವರೆಗೆ ಬಹುತೇಕ ಎಲ್ಲ ಹಂತಗಳಲ್ಲಿ ನಾವು ಸ್ಪರ್ಧೆಯನ್ನು ಆಗಾಗ ಅಲ್ಲಲ್ಲಿ ಗಮನಿಸ್ತಾನೇ ಇರ್ತೇವೆ. ಈ ಸ್ಪರ್ಧಾ ಮನೋಭಾವದ ವಿಶೇಷತೆಯನ್ನು ಇಂದಿನ ಸಂವಾದದಲ್ಲಿ ನಿಮಗೆ ತಿಳಿಸ್ಕೊಡ್ಲಾಗುತ್ತೆ. ಇಂದಿನ ಮಾತುಕತೆಯಲ್ಲಿ ನಮ್ಮೊಂದಿಗಿದ್ದಾರೆ ಬಿಜಾಪುರದ ಚಾಣಕ್ಯ ಕೆರಿಯರ್ ಅಕಾಡೆಮಿಯ NM ಬಿರಾದಾರ ಅವರು. 1999ರಲ್ಲಿ ಚಾಣಕ್ಯ ಕೆರಿಯರ್ ಅಕಾಡೆಮಿ ಸ್ಥಾಪನೆಯಾಯಿತು. ಇಲ್ಲಿಯವರೆಗೆ 1 ಲಕ್ಷಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳಿಗೆ ತರಬೇತಿಯನ್ನು ನೀಡಲಾಗಿದೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ನೇಮಕಾತಿಗೆ ಸಂಬಂಧಪಟ್ಟಂತೆ ನಡೆಯುವ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿಯನ್ನು ನೀಡಲಾಗುತ್ತದೆ. ಸ್ಪರ್ಧಾತ್ಮಕ ಪರೀಕ್ಷೆ ಕುರಿತು ಮಾಹಿತಿ ನೀಡುವ ಸಲುವಾಗಿ ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ಕಾರ್ಯಾಗಾರವನ್ನು ಕೂಡ ಆಯೋಜಿಸುತ್ತಾರೆ. ಸಾಹಿತ್ಯ ಹಾಗೂ ಸಾಹಿತ್ಯೇತರ ಕುರಿತು ಸುಮಾರು 50 ಪುಸ್ತಕಗಳನ್ನು ಪ್ರಕಟಿಸಲಾಗಿದೆ. 2011ರಿಂದ ಸ್ಪರ್ಧಾ ಚಾಣಕ್ಯ ಮಾಸಪತ್ರಿಕೆಯನ್ನು ಸಹ ಹೊರತರುತ್ತಿದ್ದಾರೆ. 2008ರಲ್ಲಿ ಕಮಲಾದೇವಿ ಪಾಟೀಲ್ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯನ್ನು ಆರಂಭಿಸಿದ್ದಾರೆ. ಅಕಾಡೆಮಿಯಲ್ಲಿ ತರಬೇತಿ ಪಡೆದುಕೊಂಡ 15,000ಕ್ಕಿಂತ ಹೆಚ್ಚು ಅಭ್ಯರ್ಥಿಗಳು ಸರ್ಕಾರಿ ನೌಕರರಾಗಿ ಸೇರ್ಪಡೆಯಾಗಿದ್ದಾರೆ. ಪತ್ರಿಕೆಗಳ ಮೂಲಕ ಸ್ಪರ್ಧಾರ್ಥಿಗಳಿಗೆ ಮಾರ್ಗದರ್ಶನ ನೀಡುವ, ಲೇಖನ ಬರೆಯುವ ಹವ್ಯಾಸ ಇವರದಾಗಿದೆ. ನಾಡಿನ ವಿವಿಧ ಸಂಘ ಸಂಸ್ಥೆಗಳಿಂದ ಗೌರವ ಸನ್ಮಾನಗಳ ಪುರಸ್ಕೃತರಾಗಿದ್ದಾರೆ. ವೀಕ್ಷಕ ಬಂಧುಗಳೇ, ನಿಮ್ಮ ಪ್ರಶ್ನೆಗಳು ಸ್ಪರ್ಧಾ ಮನೋಭಾವ ಕುರಿತದ್ದಾಗಿರಲಿ, ನಿಮ್ಮ ಪ್ರಶ್ನೆಗಳು ಸರಳವಾಗಿರಲಿ, ಸಂಕ್ಷಿಪ್ತವಾಗಿರಲಿ, ನೇರವಾಗಿರಲಿ. ನೀವು ಪ್ರಶ್ನೆಗಳನ್ನು ಕೇಳ್ತಾ ಇರೋ ಸಂದರ್ಭದಲ್ಲಿ ನಿಮ್ಮ TV ವಾಲ್ಯೂಮನ್ನು ಕಡಿಮೆ ಮಾಡಿ ದೂರವಾಣಿಯಲ್ಲೇ ಮಾತನಾಡಿ, ದೂರವಾಣಿಯಲ್ಲೇ ಕೇಳಿಸ್ಕೊಳ್ಬೇಕು ಅಂತ ವಿನಂತಿ ಮಾಡ್ತೇವೆ. ನಿಮ್ಮ ಒಂದು ವಿಷಯವನ್ನು ಸ್ಪರ್ಧಾ ಮನೋಭಾವ ಕುರಿತೇ ಕೇಳಬೇಕು. ಬೇರೆ ವಿಷಯಗಳ ಬಗ್ಗೆ ಪ್ರಶ್ನೆಗಳು ದಯವಿಟ್ಟು ಬೇಡ ಅಂತ ಹೇಳ್ತಾ, NM ಬಿರಾದಾರ್ ಅವರೇ, ವ್ಯಕ್ತಿತ್ವ ದರ್ಪಣ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾಗಿ ಸ್ವಾಗತಿಸ್ತೀನಿ. ನಮಸ್ಕಾರ. ನಮಸ್ಕಾರ. ಈ ಸ್ಪರ್ಧೆ ಅಂತ ಇದ್ದಂಗೆ ನಾವು ಬದುಕಿನ ವಿವಿಧ ಮಜಲುಗಳಲ್ಲಿ ಗಮನಿಸ್ತೀವಿ. ಏನಂತೀರಿ? ಎಲ್ಲ ರಂಗದಲ್ಲಿ ಕೂಡ ಸ್ಪರ್ಧೆ ಇರ್ತಕ್ಕಂಥ ವ್ಯಾಪಾರದಲ್ಲಿ ಸ್ಪರ್ಧೆ ಇದೆ, ಉದ್ಯೋಗದಲ್ಲಿ ಸ್ಪರ್ಧೆ ಇದೆ, ಕೈಗಾರಿಕೆಯಲ್ಲಿ ಸ್ಪರ್ಧೆ ಇದೆ. ಜೀವನದ ಪ್ರತಿ ರಂಗದಲ್ಲಿ ಕೂಡ ಇವತ್ತೇನಾಗಿದೆ, ಸ್ಪರ್ಧೆ ಹಾಸೋಕಾಗಿ ಕಾಣ್ತಕ್ಕಂಥದ್ದು. ಅಂದರೆ ನಾವು ನಮ್ಮ ಬದುಕಿನ ವಿವಿಧ ಮಜಲುಗಳಲ್ಲಿ ನಾವು ಈ ಸ್ಪರ್ಧೆಯನ್ನು ನಾವು ಗಮನಿಸ್ತಾ ಇದ್ದೇವೆ. ಹಾಗಾದರೆ ಈ ಸ್ಪರ್ಧೆ ಇದೆಯಲ್ಲ, ಇದು ಎಲ್ಲಿಂದ ಹುಟ್ಕೊಳ್ಳುತ್ತೆ ಅಂತ? ಸ್ಪರ್ಧೆ ಇರ್ತಕ್ಕಂಥದ್ದು ನಾವು ಬೇರೆಯವ್ರ ಜೋಡಿ ಬೇರೆಯವ್ರು ನಮ್ಮೊಂದಿಗೆ ಸ್ಪರ್ಧೆ ಇದ್ದ ನಾವು ಅವ್ರ ಜೋಡಿ ಸ್ಪರ್ಧೆ ಮಾಡ್ಬೇಕಂತಕ್ಕಂಥ ಭಾವನೆ ಇದೆ. ಆದ್ರೆ ನಿಜವಾಗಿ ಸ್ಪರ್ಧಾತ್ಮಕ ಮನೋಭಾವನೆ ಅಂತಂದ್ರ ನಮ್ಮ ಬಯಕೆಗಳನ್ನು ಈಡೇರಿಸಿಕೊಳ್ಳೋದಕ್ಕಾಗಿ ನಿರಂತರವಾಗಿ ಪ್ರಯತ್ನ ಮಾಡೋದು. ಆದ್ರೆ ಕಲ್ಪನೆ ಏನಾಗ್ಯದ, ಮತ್ತೊಬ್ಬರ ಹಿಂದಕ್ಕಾಗಿ ಮುಂದಕ್ಕೆ ಹೋಗುವಂತಕ್ಕಂಥ ಒಂದು ಕಲ್ಪನೆ ಅದಲ್ಲ, ಅದು ತಪ್ಪು. ನಮ್ಮ ಬಯಕೆ ಏನದಲ್ಲ, ಅದನ್ನ ನಾವು ಎಷ್ಟು ಸಾಧ್ಯದಷ್ಟು ನಿರಂತರ ಪ್ರಯತ್ನ ಮಾಡ್ತಕ್ಕಂಥದಕ್ಕೆ ನಾವು ಸ್ಪರ್ಧಾ ಮನೋಭಾವನ ಅನ್ನೋ ಅರ್ಥದಲ್ಲಿ ಬಳಕೆ ಮಾಡ್ತೇವೆ. ಹೌದು, ಈಗ ನಾವು ಚಿತ್ರದಲ್ಲಿ ಗಮನಿಸ್ತಾ ಇದ್ದೇವೆ. ನಿಕ್ ಉಜಿಸಿಕ್, ಕೈ ಇಲ್ಲ ಕಾಲಿಲ್ಲ, ಆದರೆ ತನ್ನ ಬಯಕೆಯನ್ನು ಈಡೇರಿಸಿಕೊಳ್ಳೋದಕ್ಕಾಗಿ ತೀವ್ರತೆಯಿಂದ ಪ್ರಯತ್ನ ಮಾಡಿ ಆತ ಅನೇಕ ಒಂದು ಕ್ರೀಡೆಗಳಲ್ಲಿ ಪಾಲ್ಗೊಳ್ಳುತ್ತಾರೆ, ಈಜಿನಲ್ಲಿ ಪಾಲ್ಗೊಳ್ಳುತ್ತಾರೆ. ನಿಕ್ ಉಜಿಸಿಕ್ ಇಡೀ ಪ್ರಪಂಚದಲ್ಲಿ ಲಕ್ಷಾಂತರ ಮಂದಿಯನ್ನು ಪ್ರೇರೇಪಣೆ ಮಾಡಿರುವಂತಹ ಒಬ್ಬ ವ್ಯಕ್ತಿ. ಅಂದರೆ ಇಲ್ಲಿ ನಾವು ಗಮನಿಸಬೇಕಾಗಿರುವಂಥ ಮುಖ್ಯವಾದ ಅಂಶ ಅಂದರೆ, ನಮಗೆ ನಾವು ಸ್ಪರ್ಧೆಯನ್ನು ಒಡ್ಕೊಳ್ಳುವಂಥದ್ದು, ಇನ್ನೊಬ್ಬರಿಗೋಸ್ಕರ ನಾವು ಸ್ಪರ್ಧೆಯನ್ನು ಮಾಡದೇ ಇರುವಂಥದ್ದು. ನಮ್ಮ ಬಯಕೆಯನ್ನು ಈಡೇರಿಸೋಕೆ ನಿರಂತರ ಪ್ರಯತ್ನ ಮಾಡೋದು. ಅದೇ ರೀತಿ ನಿಕ್ಕಿನ ಉದಾಹರಣೆ ದೊಡ್ಡ ಉದಾಹರಣೆ ಆಗಿರ್ತಕ್ಕಂಥ, ಜಗತ್ತಿಗೆ ಉದಾಹರಣೆ ಇರ್ತಕ್ಕಂಥ. ಹೌದು. ಹಾಗಾದರೆ ಕೆಲವೊಂದು ಪ್ರತಿಯೊಬ್ಬರಲ್ಲಿ ಪ್ರತಿಭೆ ಅನ್ನೋದಿರ್ತದೆ. ಈ ಪ್ರತಿಭೆಯನ್ನು ಹೊರಗೆ ಹಚ್ಕೊಳ್ಳೋದು ಹೇಗೆ ಅನ್ನೋವಂಥದ್ದು ಸಾಮಾನ್ಯವಾಗಿ, ಅಂದರೆ ನಾನು ಯಾವ ಕ್ಷೇತ್ರಕ್ಕೆ ಹೋಗಬೇಕು, ಏನು ಮಾಡಬೇಕು ಅಂತ ಅಂದ್ಬೇಕಾದ್ರೆ ನನ್ನಲ್ಲಿ ಏನಿದೆ ಅನ್ನೋದೇ ಗೊತ್ತಾಗೋದಿಲ್ಲ. ಅಂಥ ಸಂದರ್ಭದಲ್ಲಿ ಅವರು ಹೇಗೆ ತಮ್ಮ ಅಂಶಗಳನ್ನು ಗಮನಿಸಬೇಕಾಗ್ತದೆ? ಒಂದು ಕ್ಷೇತ್ರದಲ್ಲಿ ನಾವು ಸ್ಪರ್ಧೆಯಲ್ಲಿ ಯಶಸ್ವಿ ಆಗ್ಬೇಕಾದ್ರೆ ಮುಖ್ಯವಾಗಿ ಪ್ರತಿಭೆ ಬೇಕು. ನಮ್ಮಲ್ಲಿ ಪ್ರತಿಭೆ ಅದು ಹುಟ್ಟಿನಿಂದ ಬಂದಿರ್ಬೋದು,
ಇಲ್ಲ ಪ್ರಯತ್ನದಿಂದಲೂ ಕೂಡ ನಾವು ಪಡ್ಕೊಳಕ್ ಸಾಧ್ಯತೆ ಇರ್ತಕ್ಕ. ಕೆಲವ್ರು ಹುಟ್ಟಿನಿಂದನೇ ಒಂದು ಪ್ರತಿಭಾವಂತವ್ರು ಅಂತ ಹೆಸರು ಪಡ್ಕೊಂಡಿರ್ತಾರ. ಒಂದ್ ವೇಳೆ ಇರ್ಲಿಲ್ಲ ಅಂದ್ರೆ ನಿರಂತರ ಪ್ರಯತ್ನ ಮಾಡೋದ್ರ ಮೂಲಕ ಆ ನಮ್ಮ ಪ್ರತಿಭೆಯನ್ನು ಹೆಚ್ಚಿಸಿಕೊಂಡು ನಾವು ಕೂಡ ಸರಿಯಾದವಾದಂತ ಒಂದು ಸ್ಪರ್ಧೆಯಲ್ಲಿ ಮುನ್ನುಗ್ಗಲಕ್ಕ ಅವಕಾಶ ಇರ್ತಕ್ಕನ್ನೋದು. ಅಂದ್ರೆ ನಾವಿಲ್ಲಿ ಗಮನಿಸಬೇಕಾಗಿರುವಂಥದ್ದು, ಪ್ರತಿಭೆ ನಮ್ಮಲ್ಲಿ ಇಲ್ಲ ಅಥವಾ ಅದರಲ್ಲಿ ಕಡಿಮೆ ಇದೆ ನಮ್ಮ ಸಾಮರ್ಥ್ಯ ಅಂದ್ರೆ ಸತತವಾದ ಒಂದು ಪ್ರಯತ್ನದಿಂದ ಆ ಪ್ರತಿಭೆಯನ್ನ ಹೊರಗೆ ಹಚ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ ಅನ್ನೋದು. ಹಾಗೆ ನಮ್ಮ ಕೈಲಿ ಸಾಧ್ಯ ಅನ್ನುವಂತಹ ಮನೋಭಾವ ಸರಿಯಾಗಿ ಇಟ್ಕೊಂಡ್ರೆ, ಅಂದ್ರೆ ನಮ್ಮ ಬದುಕಿನ ಬಗೆಗಿನ ದೃಷ್ಟಿಕೋನ, ನನ್ನ ಕೈಲಿ ಸಾಧ್ಯ ಮಾಡಕ್ ಆಗತ್ತೆ ಅನ್ನುವಂಥದ್ದು ಇದೆಯಲ್ಲ, ಅದು ತುಂಬಾ ಮುಖ್ಯ ಆಗ್ತಾ. ಹಾಗೇನೆ ಈ ಸ್ಪರ್ಧಾ ಮನೋಭಾವ ಇರೋರು ಅಥವಾ ಇಲ್ಲದೆ ಇರೋರು ಅನ್ನೋದಾದ್ರೆ, ಎರಡು ಭಾಗ ಮಾಡೋದಾದ್ರೆ ಒಂದೊಂದೇ ವಿಚಾರನ ನಾವು ಆಲೋಚನೆ ಮಾಡ್ತಾ ಹೋಗೋಣ. ಉದಾಹರಣೆಗೆ, ಯಾವಾಗಲೂ ಪರಿಹಾರದ ಕಡೆಗೆ ಇರೋತಾರೆ ಈ ಸ್ಪರ್ಧಾ ಮನೋಭಾವ ಇರೋರು, ಆದ್ರೆ ಅದು ಇರೋದಿಲ್ಲ ಇನ್ನು ಬೇರೆಯವ್ರಿಗೆ. ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ. ಈಗ ಸ್ಪರ್ಧಾ ಮನೋನ ಪರಿಹಾರ, ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ಇರ್ತದೆ. ಆ ಪರಿಹಾರ ಹುಡುಕಿ ಅವ ಮುಂದೋಗ್ಲಕ್ಕ ಪ್ರಯತ್ನ ಮಾಡ್ತಾನ. ಇನ್ನು ಸ್ಪರ್ಧಾ ಮನೋಭಾವ ಇಲ್ಲದವರು ಆ ಪರಿಹಾರನಿಲ್ಲ, ಇಲ್ಲಿಗೆ ಮುಗೀತ ನಂದು, ನಾ ಇನ್ನೇನು ಮಾಡಕ್ ಆಗೋದಿಲ್ಲ ಅಂತ ಹೇಳಿ ಅವನು ಹಿಂದಕ್ಕೆ ಕುಳಿತಾನ. ಒಂದು ವಿಚಾರ. ಅದೇ ರೀತಿ ಪ್ರತಿ ಪ್ರಶ್ನೆಗೆ ಉತ್ತರ ನೋಡುವಂತ, ಪ್ರತಿ ಪ್ರಶ್ನೆಗೆ ಉತ್ತರ ಇಡ್ತಕ್ಕ, ಪ್ರತಿಯೊಂದು ಪ್ರಶ್ನೆಯಲ್ಲಿ ಉತ್ತರವನ್ನು ನೋಡುತ್ತಾರ. ಅವ ಪ್ರಶ್ನೆ ಮಾಡ್ಕೋತಿರ್ತಾನ, ಬರೇ ಪ್ರಶ್ನೆ ಮಾಡ್ಕೋತಿರ್ತಾನ, ಬಟ್ ಅದಕ್ಕೆ ಉತ್ತರ ಕಂಡುಕೊಳ್ಳೋ ಪ್ರಯತ್ನ ಮಾಡೋದಿಲ್ಲ. ನನಗೆ ಇದು ಅವ್ರ ಹಿಂದುಳಿಲಕ್ ಮತ್ತೊಂದು ಕಾರಣ ಇರ್ತಕ್ಕಂಥ. ಮತ್ತೆ ನಮ್ಮ ಕೈನಲ್ಲಿ ಸಾಧ್ಯನಾ ಇಲ್ವಾ ಅಂತ ಸುಮಾರು ಜನ ಯೋಚನೆ ಮಾಡ್ತಾ ಇರ್ತಾರೆ. ಅದು ಕಷ್ಟವೇ ಆದರೂ ಆಗಬಹುದು, ಆದ್ರೆ ಅದು ಅಸಾಧ್ಯ ಅಲ್ಲ ಅಂತ ಆಗುವಂತವ್ರು ಪ್ರಯತ್ನ ಪಡ್ತಾರೆ. ಅದೇ ಸ್ಪರ್ಧಾ ಅನ್ನೋದಕ್ಕೆ ಎಷ್ಟೇ ಯಾವುದೇ ಇದ್ರೂ ಕೂಡ ಅದು ಕಷ್ಟ ಅಲ್ಲ, ನಮ್ಮಿಂದ ಸಾಧ್ಯ ಆದಂತಕ ಮುನ್ನುಗ್ತಾರ. ಆದ್ರ ಸುಲಭ ಇದ್ರು ಕೂಡ ಅಲ್ಲಿ ಕಷ್ಟ ಆದಂತ ತಿಳ್ಕೊಳ್ಳೋರು ಇದು ಯಾವ್ದೋ ಮನೋಭಾವನೆ ಇಲ್ಲದವ್ರು, ಸ್ಪರ್ಧಾ ಮನೋಭಾವನೆ ಇಲ್ಲದವ್ರು. ಅದು ಸುಲಭ ಇರ್ತದ, ಇದು ನಮ್ಮಿಂದ ಆಗೋದಿಲ್ಲ. ಇದು ವ್ಯತ್ಯಾಸ, ಎರಡಕ್ಕೆ ವ್ಯತ್ಯಾಸ ಇರ್ತಕ್ಕ. ಈ ವಿಷಯಗಳು ನಿಜವಾಗಿಯೂ ತುಂಬಾನೇ ಚೆನ್ನಾಗಿದೆ. ಹಾಗೇನೆ ಬದುಕಿನಲ್ಲಿ ನಿರ್ದಿಷ್ಟ ಉದ್ದೇಶಗಳಿದ್ರೆ ನಮ್ಗಂದ್ರೆ ಪರ್ಪಸ್ ಆಫ್ ಲೈಫ್ ಅಂತೀವಿ, ಅದಿದ್ರೆ ಮಾತ್ರನೇ ಈ ಸ್ಪರ್ಧಾ ಮನೋಭಾವ ಹೆಚ್ಚಾಗಿರುತ್ತೇನೋ ಅಂತ. ನಿಜ ಸರ್. ಈಗ ನಾವು ಯಾಕೆ ಸ್ಪರ್ಧೆ ಮಾಡ್ತೀವಿ ಅನ್ನೋದೇ ನಮ್ಗೆ ಗೊತ್ತಿಲ್ಲ ಕೆಲವರಿಗೆ. ಯಾಕೆ ನಾವು ಮಾಡ್ಬೇಕಿದನ, ಯಾವುದೇ ಒಂದು ಕೆಲಸ ಇರಲಿ, ನಾವ್ ಯಾಕ ಆ ಒಂದು ಉದ್ದೇಶ ಇತ್ತಂದ್ರ ನಾವ್ ಮಾಡ್ತಕ್ಕಂತ ಕಾರ್ಯ ಅನ್ನೋದೆಲ್ಲ ಯಶಸ್ವಿ ಆಗ್ತದ, ಪರಿಣಾಮಕಾರಿ ಆಗ್ತದ. ನಿರ್ದಿಷ್ಟ ಉದ್ದೇಶ ಇಲ್ಲದೆ ನಾವು ಮಾಡ್ತಕ್ಕಂಥದ್ದೆಲ್ಲ ಎಲ್ಲ ವ್ಯರ್ಥ ಆಗ್ತದ. ಸ್ಪರ್ಧಾ ಮನೋಭಾವ ಇಲ್ಲದವ್ರು ಮಾಡ್ತಕ್ಕಂಥದ್ದು ಇದೇ ರೀತಿ. ನಿರ್ದಿಷ್ಟ ಉದ್ದೇಶ ಇರಲ್ಲ, ಏನೋ ಒಂದು ಮಾಡ್ಕೊಂಡು ಏನೋ ಒಂದು ಗುರಿ ಮುಟ್ಲಕ್ ಹೋಗ್ತಾರ. ಇದು ಅವರಲ್ಲಿರುವಂತ ಒಂದು ದೋಷ. ಆಮೇಲೆ ಸ್ಪರ್ಧಾ ಮನೋಭಾವ ಇರೋರಲ್ಲಿ ಏನಾಗ್ತದೆ, ಈ ಆತ್ಮವಿಶ್ವಾಸ ಗಟ್ಟಿಯಾಗಿರ್ತದೆ. ಅವರಲ್ಲಿ ನಮ್ಮ ಕೈನಲ್ಲಿ ಅದೇನೇ ಆಗ್ಲಿ ನಾವು ಮಾಡ್ತೇವೆ. ಆ ಛಲ, ಸ್ಥೈರ್ಯ, ಧೈರ್ಯ ಇವೆಲ್ಲ ಸೇರ್ಕೊಂಡ್ಬಿಟ್ಟಿರತ್ತಲ್ವಾ? ಹೌದು ಸರ್, ಹೌದು. ಹಾಗೇನೆ ಸ್ಪರ್ಧಾ ಮನೋಭಾವ ಇಲ್ದವರಲ್ಲಿ ಆತ್ಮವಿಶ್ವಾಸ ಇರೋದಿಲ್ಲ. ಅಂದ್ರೆ ತಮ್ಮ ಮೇಲೆ ನಂಬಿಕೆ ಇರೋದಿಲ್ಲ. ಒಂದು ಆತ್ಮವಿಶ್ವಾಸ ಬೆಳಿಬೇಕಾದ್ರೆ ತಮ್ಮ ಮೇಲೆ ನಂಬಿಕೆ ಬೇಕು. ಹೌದು. ಅವ್ರಿಗೆ ಸ್ಪರ್ಧೆ ಮನೋಭಾವ ತಮ್ಮ ಮೇಲೆ ನಂಬಿಕೆ ಇರೋದಿಲ್ಲ, ಇನ್ನೊಬ್ಬರಿಗೂ ಕೂಡ ಅಪನಂಬಿಕೆ ಸೃಷ್ಟಿ ಮಾಡಿಬಿಡ್ತಾರೆ. ಇದು ಆದ್ರೆ ಸ್ಪರ್ಧಾ ಮನೋಭಾವ ನಿರಂತರ ಆತ್ಮವಿಶ್ವಾಸ ಇರ್ತಾನ, ತನ್ನ ಮೇಲೆ ನಂಬಿಕೆ ಇರ್ತಾನ, ನಂದೇನು ನಾ ಸಾಧ್ಯ ಅದನ್ನು ತೋರಿಸ್ಕೊಳ್ಳೋಕೆ ಪ್ರಯತ್ನ ಮಾಡ್ತಿರ್ತಾನ. ಒಂದು ಕರೆಯನ್ನ ನೋಡಿಕೊಂಡು ನಮ್ಮ ಮಾತನ್ನ ಮುಂದುವರ್ಸೋಣ. ಒಂದು ಕರೆ ಇದೆ. ಹಲೋ, ನಮಸ್ಕಾರ. ನಮಸ್ಕಾರ ಸರ್ ಎಲ್ರಿಗೂ. ರಾಯಚೂರು ಜಿಲ್ಲೆ ಮಾನ್ಯತಾಲ್ ಕವಿತಾಳದಿಂದ ಚಂದನವಾಣಿ ಅಪ್ಪಟ ಅಭಿಮಾನಿ ಅಂಬರೀಶ್ ದಿನ ಮಾಡೋ ಕೋಟಿ ನಮನಗಳು. ತಮ್ಗೆಲ್ಲರಿಗೂ ಸ್ನೇಹಿತ ದಿನಾಚರಣೆ ಆರ್ಥಿಕ ಶುಭಾಶಯಗಳು ಸರ್. ಸಂತೋಷ. ನಿಜವಾಗ್ಲೂ ನನಗೆ ಚಂದನವಾಹಿನಿ ದೊಡ್ಡ ಸ್ನೇಹಿತ, ಹಾಗಾಗಿ ಎಲ್ರಿಗೂ ಮತ್ತೊಮ್ಮೆ ವಿಷಯ ಹೇಳ್ತೀನಿ. ತುಂಬಾ ಸಂತೋಷ. ಹೇಳಿ, ತಮ್ಮ ಪ್ರಶ್ನೆ ಕೇಳಿ ಸರ್. ನಿಜವಾಗ್ಲೂ ಈ ಸ್ಪರ್ಧೆ ಅಂತ ಬಂದಾಗನೆ ಯಾಕೆ ಭಯ ಆಗೋದು, ನರ್ವಸ್ ಆಗೋದು, ಯಾಕೆ ಆತರ ಆಗತ್ತೆ? ಸಾಧನೆಗೆ ವೇದನೆ ಆಗತ್ತಲ್ವಾ? ಹಾಗಾಗಿ ಯಾವ ತರ ನಾವು ಫೇಸ್ ಮಾಡ್ಬೇಕು, ಅದಕ್ಕೆ ಯಾವ ಒಂದು ಮಾರ್ಗದ ಯೋಗ ಮುಖಾಂತರ ಹೋಗ್ಬೇಕು ಅಥವಾ ನಿಮ್ಮಂತ ಕೋಚಿಂಗ್ ಕ್ಲಾಸಸ್ ಬಂದು ನಾವು ಸಕ್ಸಸ್ ಆಗ್ಬೇಕು? ಸ್ಪರ್ಧೆ ಅಂತ ಬಂದಾಗನೇ ಮನುಷ್ಯ ನಾವು ನರ್ವಸ್ ಆಗ್ತೀವಿ, ಅದ್ರಲ್ಲೂ ಟ್ಯಾಲೆಂಟ್ ಪರ್ಸನ್ ಮನುಷ್ಯ ನರ್ವಸ್ ಆಗ್ತಾರೆ. ಇದನ್ನ ಫೇಸ್ ಮಾಡೋ ರೀತಿ ಹೇಗೆ? ಅಂಬರೀಶ್ ಅವರೇ ಒಳ್ಳೆ ಪ್ರಶ್ನೆಯನ್ನೇ ಕೇಳಿದ್ದಾರೆ. ಇದು ಈ ಭಯ, ಆತಂಕ ಅನ್ನುವಂಥದ್ದು ಪ್ರತಿಯೊಂದು ಬಂದಾಗನೇ ಬರುತ್ತಲ್ಲ. ಹೌದೌದು, ತಮ್ಮ ಪ್ರಶ್ನೆ ಅರ್ಥ ಆಗಿದೆ. ಇದ್ರ ಬಗ್ಗೆ ಒಂದು ಈ ಭಯ, ಆತಂಕ, ದುಗುಡ ಇವೆಲ್ಲ ಇರುವಂಥದ್ದು ಇದೆಯಲ್ಲ, ಇದನ್ನ ಹೋಗ್ಲಾಡಿಸ್ಕೊಳ್ಳೋದು ಹೇಗೆ ಅಂಬರೀಶ್ ಅವ್ರು ಕೇಳಿದಾಗೆ?
ಅಂಬರೀಷ್ ಅವ್ರದ್ದು ಮುಖ್ಯವಾದಂಥ ಪ್ರಶ್ನೆ ಏನಂದ್ರೆ ಎಲ್ಲಿ ಭಯ ಪ್ರಾರಂಭ ಆಗ್ತದಂತಂದ್ರ ನಮಗೆ ಸರಿಯಾದ ಸಿದ್ಧತೆ ಇಲ್ಲದಿದ್ದಾಗ, ಒಂದನೇದ್ದು ಆ ಕ್ಷೇತ್ರದ ಬಗ್ಗೆ ಅರಿವಿಲ್ಲದಿದ್ದಾಗ, ಸರಿಯಾದ ಯೋಜನೆ ಇಲ್ಲದಿದ್ದಾಗ, ನಾವು ಮುನ್ನುಗ್ ಏನೂ ಯೋಜನೆ ಇಲ್ಲ, ಸಿದ್ಧತೆ ಇಲ್ಲ, ನಾವು ಮುನ್ನುಗ್ಗದೇವ್ ಅಂದ್ರೆ ನಮ್ ಭಯ ಸ್ಟಾರ್ಟ್ ಆಗಿಬಿಡ್ತದ. ನಾವ್ ಎಲ್ಲಾ ರೀತಿಯ ಪೂರ್ವ ತಯಾರಿ ಮಾಡ್ಕೊಂಡು ನಿಂತೇವೆ ಅಂದ್ರ ಭಯ ಅಲ್ಲಿ ಉಂಟಾಗೋದಿಲ್ಲ. ಅದಕ್ಕೆ ಪೂರ್ವ ತಯಾರಿ ಬೇಕಾಗ್ತದೆ. ನಾವು ಒಂದು ಸ್ಪರ್ಧೆಯಲ್ಲಿ ಯಶಸ್ವಿ ಆಗ್ಬೇಕಾಯ್ತು. ಈಗ ಭಯದ ಜೊತೆಗೆ ಅನೇಕ ಕಾರಣಗಳು ನಾವು ಸ್ಪರ್ಧೆಯಿಂದ ಹಿಂಜರಿಯೋ ಹಾಗೆ ಮಾಡ್ತದೆ. ಆ ಕಾರಣಗಳನ್ನ ಪಟ್ಟಿ ಮಾಡಿ. ಬೇರೆ ಬೇರೆ ಕಾರಣಗಳಿದಾವೆ. ಉದಾಹರಣೆಗಾಗಿ ಕೌಟುಂಬಿಕ ಕಾರಣಗಳಿರ್ಬೋದು, ಹಣಕಾಸಿನ ಕಾರಣಗಳಿರ್ಬೋದು, ಸಂಪನ್ಮೂಲ ಕೊರತೆ ಇರಬಹುದು, ನೂರಾರು ಕಾರಣಗಳು ನಮ್ಮ ಹಿನ್ನಡೆಗೆ ಕಾರಣಕ್ಕಿರ್ತಕ್ಕಂಥದ್ದು ನಾವು ಗಮನಿಸ್ತೇವೆ. ಹಾಗೇನೆ ಈ ಭಯದ ಜೊತೆಗೆ ಅನುಮಾನ ಇರುವಂತದ್ದು, ವ್ಯಸನಗಳಿರುವಂತದ್ದು, ಸೋಮಾರ್ತನ ಇರುವಂತದ್ದು, ಕಿರಿಕಿರಿ. ಕೆಲವರು ಅವ್ರವರೇ ಕಿರಿಕಿರಿ ಮಾಡ್ಕೊಳ್ತಾರೆ, ಅಕ್ಕಪಕ್ಕದಲ್ಲಿರೋರ್ಗು ಕಿರಿಕಿರಿ ಮಾಡ್ಬಿಡ್ತಾರೆ. ಈಗ ನಾವು ನೋಡ್ತಾ ಅನುಮಾನ ನಂದು ಆಗ್ತದೋ ಇಲ್ಲ, ನಾನ್ ಮಾಡ್ಲಕ್ ಸಾಧ್ಯ ಆಗ್ತದೋ ಇಲ್ಲ, ಈ ಅನುಮಾನ ಬತ್ತಂದ್ರ ಅವ್ರ ಅನುಮಾನದಿಂದ ಹೊರಗೆ ಬರೋದಿಲ್ಲ, ಬರೀ ಅದನ್ನ ಆ ಒಂದು ಅಪನಂಬಿಕೆಯಲ್ಲೇ ಉಳಿದು ಬಿಡ್ತಾರ. ನೆಕ್ಸ್ಟ್ ಇರ್ತಕ್ಕಂಥದ್ದು ವ್ಯಸನ, ಯಾವುದೋ ದುಶ್ಚಟಕ್ಕೆ ಬಲಿಯಾಗಿರ್ತಾರ, ಅಥವಾ ಇನ್ನ ಯಾವುದೋ ಚಟಕ್ಕೆ ಬಲಿಯಾಗಿರ್ತಾರ. ಈ ಅನುಮಾನ, ವ್ಯಸನಗಳು, ಈ ಭಯಗಳು, ಇವು ಸೋಮಾರಿತನ ಅಥವಾ ಕಿರಿಕಿರಿ ನಾವೇ ಮಾಡ್ಕೋತಿರ್ತೀವಿ, ಅಥವಾ ನಮ್ ಸುತ್ತಮುತ್ತವ್ರ ಕಿರಿಕಿರಿ ಇರ್ತದ, ಮನೆಯವ್ರ ಕಿರಿಕಿರಿ ಇರ್ತದ. ಇವು ನಮ್ ಗೆಲುವಿಗೆ ಅಡ್ಡಿ ಆಗ್ತದೆ. ಬಿರಾದವ್ರವ್ರೆ, ಮತ್ತೊಂದು ಕರೆ ನೋಡೋಣ. ಚೆನ್ನಾಪುರದಿಂದ ಒಂದು ಕರೆ ಇದೆ. ಹಲೋ, ನಮಸ್ತೆ. ನಮಸ್ತೆ, ತಮ್ಮ ಪ್ರಶ್ನೆ ಕೇಳಿ ಸರ್. ಈಗಿಂದು ಫುಲ್ ಎಲ್ಲ ಕಾಂಪಿಟೇಟಿವ್ ಯುಗ. ಹೌದು. ಹಾಗಾಗಿ 23ಕ್ಕೆ IAS ಎಕ್ಸಾಮಿನೇಷನ್ ಇದೆ. ಸೊ ನಾವು ಅದಕ್ಕೆ ಅಪ್ಲೈ ಮಾಡಿದೀವಿ. ಸೊ ಯಾವ ತರ ಅದಕ್ಕೆ ಮುಂದಾಲೋಚನೆ? ಆಲ್ರೆಡಿ ಈಗ ಪ್ರಿಪರೇಷನ್ ಆಗಿದೆ, ಬಟ್ ಯಾವ ತರ ಎಕ್ಸಾಮಿನೇಷನ್ ಎದುರಿಸುವಂತದ್ದು? ಶಶಿಕುಮಾರ್ ಅವರೇ, ಇವತ್ತು ಬಿರಾದಾರ್ ಅವರು ಇರೋದ್ರಿಂದ ಅವರು ಸುಮಾರು ವರ್ಷಗಳಿಂದ 15,000 ಜನ ಇವ್ರ ಗರಡಿನಲ್ಲಿ ಪಳಗ್ಬಿಟ್ಟು ಸರ್ಕಾರಿ ಕೆಲಸ ಸೇರ್ಬಿಟ್ಟಿದ್ದಾರೆ. ಅಂದ್ರೆ ಅವರ ಒಂದು ಆತ್ಮವಿಶ್ವಾಸದಿಂದಾನೆ ಇವರೇ ಸೂಕ್ತ ವ್ಯಕ್ತಿ. ಹೇಳಿ ಬಿರಾದಾರ್. ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ಮಾಡಿಕೊಂಡು ಪರೀಕ್ಷೆಯಲ್ಲಿ ಯಾವ ರೀತಿ ಬರೀಬೇಕನ್ನೋ ಗೊತ್ತಲ್ಲಿಂದ ಪರೀಕ್ಷೆ ಯಶಸ್ವಿ ಆಗೋದಲ್ಲ. ಸಾಮಾನ್ಯವಾಗಿ ನಾಳೆ ಪರೀಕ್ಷಾರ್ಥಿಗಳು ಮಾಡ್ತಕ್ಕಂಥ ತಪ್ಪು ಏನಂತಕ್ಕಂಥದ್ದಂದ್ರ, ನಾಳೆ ಪರೀಕ್ಷೆ ಅದಂತಂದ್ರೆ ಇವತ್ತು ರಾತ್ರಿ ಪೂರ್ಣ ಟೆನ್ಷನ್ದಾಗಿರ್ತಾರ, ಸರಿಯಾಗಿ ನಿದ್ದೆ ಮಾಡೋದಲ್ಲ. ನಾಳೆಗೆ ಏನ್ ಕ್ವಶನ್ ಬರ್ತಾವ, ಯಾವ ರೀತಿ ಕ್ವಶನ್ ಬರ್ತಾವ ಅನ್ನೋ ಒಂದು ಭಯದಿಂದ ಬರು ಕ್ವಶನ್ಗಳು ಕೂಡ ತಪ್ಪಾಗಿ ಬರ್ತಕ್ಕಂಥದ್ದು ಸಂಭವ ಇರ್ತಾವ. ನಾ ಹೇಳುದ ಅಭ್ಯರ್ಥಿಗಳಿಗೆ, ವೀಕ್ಷಕರಿಗೆ ಎಲ್ಲರಿಗೂ ಹೇಳ್ತಕ್ಕಂಥದ್ದು, ನೀವು ಎಷ್ಟೇ ಟೆನ್ಷನ್ ಆಗಲಿ, ಎಷ್ಟೇ ಭಯಪಟ್ಟರು ಕೂಡ ಪ್ರಶ್ನೆ ಪತ್ರಿಕೆ ಬದಲಾವಣೆ ಆಗೋದಲ್ಲ. ಹೌದು, ಅದು ಏನ್ ಫಿಕ್ಸ್ ಆಗಿರ್ತದ. ಅದನ್ನ ನಾ ಬರೀತೀನಿ, ಏನಿದ್ರು ನಾ ಅಟೆಂಡ್ ಮಾಡ್ತೀನಿ, ನಾನು ಆತ್ಮವಿಶ್ವಾಸ ನಾ ಒಳಗ ಕೋಣೆ ಒಳಗೆ ಹೋಗ್ಬೇಕಂತ ಅವ್ರಿಗೆ ಹೇಳೋ ಬಯಸ್ತೇನೆ. ಯಾವಾಗ್ಲೂ ನಾವು ಆ ಒಂದು ಆತ್ಮವಿಶ್ವಾಸ ಇದ್ರೆ ಅಲ್ಲಿ ಅದು ಸಾಧ್ಯ ಆಗತ್ತೆ ಅನ್ನೋದನ್ನ ಗಮನಿಸಬೇಕು. ಇಲ್ಲಾಂದ್ರೆ ಭಯ ಸ್ಟಾರ್ಟ್ ಐತೆ ಅಂದ್ರೆ ಹೆಂಗ್ ಕ್ವಶನ್ ಬರ್ತಾವ ಅದನ್ನ ವಿಚಾರ ಮಾಡ್ತಾರೆ ಹುಡುಗರು. ನಾಳೆ ಏನ್ ಬರ್ತಾವ, ಅದ್ರಾಗ ನಾವು ಓದಿದ್ ಬರ್ತಾವ ಇಲ್ಲ ಅನ್ನೋ ವಿಚಾರ ಮಾಡ್ತಾರ. ಇದು ಅವ್ರಿಗೆ ಹಿನ್ನಡಿಗೆ ಕಾಣಾಗಿಬಿಡ್ತದೆ. ಅಂದ್ರೆ ನಮ್ಮಲ್ಲಿ ಆತ್ಮವಿಶ್ವಾಸ ಇದ್ರೆ ನಮ್ಗೀಗ ಏನ್ ಆಲ್ರೆಡಿ ಗೊತ್ತಿದೆಯಲ್ಲ, ಆ ಗೊತ್ತಿರುವಷ್ಟಾದ್ರೂ ಬರೆಯುವಂತಹ ಒಂದು ಪ್ರಯತ್ನವನ್ನ ಮಾಡ್ತೇವೆ. ಇಲ್ದೇ ಇದ್ರೆ ನಾವು ಆತಂಕದಿಂದ ಗೊತ್ತಿರೋದನ್ನು ಮರ್ತು ಬಿಡ್ತೇವೆ. ಅದಾಗಬಾರದು. ಅಲ್ಲೇ ನಮ್ಮ ವ್ಯಕ್ತಿತ್ವ ವಿಕಸನದ ಕೆಲಸ ಇರುವಂತ. ನಾವು ಆ ಧೈರ್ಯವನ್ನ ತುಂಬೋದಕ್ಕೆ ಇಂಥ ಕಾರ್ಯಕ್ರಮ ಮಾಡ್ತಾ ಇರೋದು. ನಾವು ಆಗ್ಲೇ ಮಾತಾಡ್ತಾ ಇದ್ವಿ ಸ್ಪರ್ಧಾ ಮನೋಭಾವ ಇರುವವರು ಮತ್ತು ಸ್ಪರ್ಧಾ ಮನೋಭಾವ ಇಲ್ಲದವರು ಅಂತ. ಈ ಸ್ಪರ್ಧಾ ಮನೋಭಾವ ಇರೋರು ಯಾವಾಗ್ಲೂನು ಸಕ್ರಿಯವಾಗಿರ್ತಾರೆ, ಲವಲವಿಕೆಯಿಂದ ಇರ್ತಾರೆ, ಕ್ರಿಯಾತ್ಮಕತೆಯಿಂದ ಇರ್ತಾರೆ. ಏನಂತೀನಿ? ನಿಜ ಸರ್. ಸಕ್ರಿಯ ಅಂದ್ರೆ ಅವನು ಪ್ರತಿನಿತ್ಯ ಬೆಳಗ್ಗೆಯಿಂದ ಸಾಯಂಕಾಲ ತನಕ ತಾನು ಮಾಡುವಂತ ಪ್ರತಿಯೊಂದು ಕಾರ್ಯ ಕೂಡ ತನ್ನ ಉದ್ದೇಶಕ್ಕೆ ಬೇಕು ಅದನ್ನ ವಿಚಾರ ಮಾಡ್ತಿರ್ತಾನೆ. ಈ ಉದಾಹರಣೆ, ನಾನು ಇವತ್ತು IAS ಆಫೀಸರ್ ಆಗ್ಬೇಕಾದ್ರೆ KS ಆಫೀಸ್ ಅಧಿಕಾರಿ ಆಗ್ಬೇಕಂತಂದ್ರ ಅದಕ್ಕೇನ್ ಬೇಕು ಅನ್ನೋ ಕೆಲಸದಲ್ಲಿ ಅವ್ನು ತೊಡಗಿಸ್ಕೊಂಡಿರ್ತಾನ. ಆದ್ರೆ ನಿಷ್ಕ್ರಿಯವಾಗಿರ್ತಕ್ಕ ವ್ಯಕ್ತಿ ಅಂದ್ರ ತಾನು KS ಆಫೀಸರ್ ಆಗ್ಬೇಕಂತ ವಿಚಾರಿರ್ತಾನೆ, ಎಲ್ಲೋ ಟ್ಯಾಕೇಜ್ನಾಗೋ ಗಾರ್ಡನ್ದಾಗೋ ಕೂತು ಟೈಮ್ ವೇಸ್ಟ್ ಮಾಡ್ತಿರ್ತಾನೆ. ಇದಕ್ಕೆ ನಾವು ನಿಷ್ಕ್ರಿಯ ಅಂತ ಕರಿತೀವಿ. ಇದು ಆಗ್ಬಾರ್ದು. ನಾವು ಯಾವುದಕ್ಕೂ ಬೇಕೋ ಆ ಕಡೆನೆ ಹೆಚ್ಚು ನಮ್ಮ ಒಲವು ಇರಬೇಕು ಅನ್ನುವಂಥ ವಿಚಾರ ಇಲ್ಲಿ ಮುಖ್ಯ ಇರ್ತಕ್ಕ. ಅದು ಏನಂದ್ರೆ ನಾವು ನಮಗೆ ಮಾಡಿಕೊಳ್ಳುವಂತಹ ಒಂದು ಕಮಿಟ್ಮೆಂಟ್, ಬದ್ಧತೆ. ಆ ಕಮಿಟ್ಮೆಂಟ್ ನಮ್ಮಲ್ಲಿದ್ರೆ ಇದು ಸಾಧ್ಯ ಆಗತ್ತೆ. ಮತ್ತೊಂದು ಕರೆ ನೋಡೋಣ. ಪ್ರಕಾಶ್ ಅವರು ಇಂಡಿಯಿಂದ ಕರೆ ಮಾಡ್ತಾ ಇದ್ದಾರೆ. ಪ್ರಕಾಶ್ ಅವರೇ, ನಮಸ್ಕಾರ. ನಮಸ್ಕಾರ ಸರ್. ತಮ್ಮ ಪ್ರಶ್ನೆ ಕೇಳಿ. ಓಕೆ, ಕೇಳಿ.
ಹಲೋ ಸರ್, ನಾವು ಟಿ ಅಲ್ಲಿ ಸರ್ ಹೋದ ಚಾನ್ಸ್ ಅಲ್ಲಿ 89 ಬಿದ್ದಿತ್ತು ಸರ್. ಹ್ಮ್ ಅದಕ್ಕೆ ಸರ್ ಈ ಸರ್ತಿ ಒಂದ್ ಸ್ವಲ್ಪ ಬುಕ್ಸ್ ಯಾವ ರೆಫರ್ ಮಾಡತ್ತಾರ ಸರ್ ಕೇಳೋಕೆ? ಯಾವ ಇದಕ್ಕೆ ಎಕ್ಸಾಮ್ಗೆ? ಬುಕ್ಸ್ ಒಂದ್ ಸ್ವಲ್ಪ ಮಾಹಿತಿ ಹೇಳಿದ್ರೆ ಅನುಕೂಲ ಆಗುತ್ತೆ. ಅಲ್ಲಲ್ಲ, ಯಾವ ಪರೀಕ್ಷೆಗೆ? ಈ ಟಿ ಸರ್. ಡಿಇಟಿ. ಹಾಂ ಸರ್. ಡಿಇಟಿ ಫುಲ್ ಫಾರಂ ಏನದು? ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್. ಟಿಇಟಿ, ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್. ಇದನ್ನು ಕೂಡ ಉತ್ತಮವಾಗಿ ಕೇಳ್ತಾ ಇದ್ದೀರಿ, ಸೂಕ್ತ ವ್ಯಕ್ತಿಗೆನೆ. ಯಾಕೆಂದ್ರೆ ಹಲವಾರು ಶಿಕ್ಷಕರು ಚಾಣಕ್ಯ ಕೆರಿಯರ್ ಅಕಾಡೆಮಿನಲ್ಲಿ ಬಂದು ಅದರಲ್ಲಿ ಪಳಗಿ ಪರೀಕ್ಷೆನಲ್ಲಿ ತೇರ್ಗಡೆ ಹೊಂದಿ ಯಶಸ್ಸು ಕಂಡಿರೋರನ್ನ ನಾವು ಗಮನಿಸ್ಬೋದು. ಇದಕ್ಕೆ ಯಾವ ಥರ ಶಿಕ್ಷಕರು ಸಿದ್ಧ ಆಗಬೇಕು, ಅದಕ್ಕೆ ಪೂರಕವಾಗಿ ಮಾಹಿತಿಗಳು ಎಲ್ಲಿ ಸಿಗುತ್ತೆ, ಪುಸ್ತಕಗಳು ಹೇಗೆ ಸಿಗುತ್ತೆ ಅಂತ ಕೇಳ್ತಾ ಇದ್ದಾರೆ. ಪ್ರಕಾಶ್ ಅವರಿಗೆ 1 ಮಾರ್ಕಸ್ನಿಂದ ಟಿ ವಂಚಿತ ಆಗಿದ್ದಾರೆ. 90 ಮಾರ್ಕಸ್ ತೆಗೆದುಕೊಳ್ಬೇಕಾಯ್ತದು. 1 ಮಾರ್ಕಸ್ಸಿಂದ ವಂಚಿತ ಆಗಿದ್ದಾನೆ ಅಂತ ಹೇಳಿಕೆರೆ ಅವರು ವ್ಯಕ್ತಪಡಿಸಿರ್ತಕ್ಕಂಥದ್ದು. ಇಲ್ಲಿ ಪುಸ್ತಕ ಯಾವ ಬಹಳಷ್ಟು ವಿದ್ಯಾರ್ಥಿಗಳು ಏನು ಕಲ್ಪನೆ ಅದ, 1 to 5th ಮತ್ತು 6th to 8 ಬೋಧನಾ ವಿಧಾನ ಸಂಬಂಧಪಟ್ಟ ಪುಸ್ತಕಗಳನ್ನು ಓದಬೇಕಂತ ನಾ ಹೇಳ್ತೇನೆ. ಬೋಧನಾ ವಿಧಾನಕ್ಕೆ ಸಂಬಂಧಪಟ್ಟಂತಕ್ಕಂಥ ಪುಸ್ತಕಗಳು. ಈ ಬೋಧನಾ ವಿಧಾನ ಬಿಟ್ಟು ಟೆಕ್ಸ್ಟ್ ಬುಕ್ ಇಷ್ಟನ್ನೇ ಗಮನಿಸಿದ ಅಂದ್ರ ಆಗ ಏನಾಗ್ತಕ್ಕಂಥದ್ದು, ಟೆಕ್ಸ್ಟ್ ಬುಕ್ ಕಡೆನೆ ಇಷ್ಟೇ ಗಮನ ಕೊಟ್ಟಾಗ ಕೇವಲ 50% ಅಷ್ಟೇ ಅವರ ವಿಷಯ ಪೂರ್ಣಗೊಳ್ತದ. ಆ ಕಾರಣಕ್ಕಾಗಿ ಒಂದರ ಬೋಧನಾ ವಿಧಾನ ಪುಸ್ತಕಗಳು ಗಮನ ಕಡೆ ನೋಡೋದು ಒಳ್ಳೆಯದು. ಹಾಗೆ ನಾವು ನಮ್ಮ ಮಾತುಕತೆಯನ್ನು ಮುಂದುವರಿಸೋದಾದರೆ, ಈಗ ನಾವು ಮನುಷ್ಯರ ಅಗತ್ಯತೆಗಳ ಪಟ್ಟಿಯನ್ನು ಗಮನಿಸೋಣ. ಪಟ್ಟಿಯನ್ನು ಗಮನಿಸಿದರೆ ಏನಾಗ್ತದೆ, ನಮಗೆ ಹಸಿವು ನೀರಡಿಕೆಯಿಂದ ಹಿಡಿದು ಸುರಕ್ಷತೆಯನ್ನು ಬಯಸುವಂಥದ್ದು ಮನುಷ್ಯ, ಪ್ರೀತಿ ವಿಶ್ವಾಸ ಬಂಧುತ್ವವನ್ನು ಬಯಸುವಂಥದ್ದು, ಮಾನ್ಯತೆಯನ್ನು ಬಯಸೋದು, ಜ್ಞಾನವನ್ನು ಪಡೆಯೋದಕ್ಕೆ ಪ್ರಯತ್ನ ಪಡೋದು, ಆಮೇಲೆ ಕೊನೆಗೆ ನೋಡಿದ್ರೆ ಎಲ್ಲರೂ ಏನಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅಂದರೆ ಸಂತೋಷ ಪಡೋದಕ್ಕೆ, ಆನಂದವಾಗಿರೋದಕ್ಕೆ ಅಂತ. ಈ ವಿಚಾರನ ಅಗತ್ಯದ ಪಟ್ಟಿಗಳನ್ನು ಗಮನಿಸಿದಾಗ ತಮಗೇನು ಅನ್ನಿಸ್ತದೆ? ಇದು ಅಬ್ರಾಮ್ ಮಾಸ್ಲೋ ಅವರು ನೀಡಿದಂಥ ಪ್ರಾಥಮಿಕ ಅವಶ್ಯಕತೆಗಳು, ಮಾಧ್ಯಮಿಕ ಅವಶ್ಯಕತೆಗಳು ಇದನ್ನ ಅರ್ಥದಲ್ಲಿ ಅದನ್ನ ವಿವರಣಾತ್ಮಕ ಕೊಟ್ಟಿರ್ತಕ್ಕಂಥದ್ದು. ನಮ್ಮ ಅಗತ್ಯತೆಗಳು ಏನು, ಮೊದಲ ಫಸ್ಟ್ ನಾವು ಯಾವುದಕ್ಕೆ ಪ್ರಾಶಸ್ತ್ಯ ಕೊಡಬೇಕು ಅನ್ನೋ ವಿಚಾರ ನಮ್ಗೆ ಗೊತ್ತಿರಬೇಕು. ನಾವು ಒಮ್ಮೆಲೆ ನಾವು ಮಾನ್ಯತೆ ಸಿಗಬೇಕು ಅಂತ ನಾವು ಬಯಸಿದವಂದ್ರ ಸಿಗುದಿಲ್ಲ. ಅದಕ್ಕೆ ಮುಖ್ಯವಾಗಿ ನಾವು ಏನೇನು ಪೂರ್ವ ತಯಾರಿರ್ಬೇಕು, ನಾವು ಯಾವ ಹಂತದಲ್ಲಿ ದಾಟಬೇಕು ಅನ್ನುವಂಥ ಅರಿವು ನಮಗಿರಬೇಕು. ಅಂದ್ರೆ ಬದುಕಿನಲ್ಲಿ ಆದ್ಯತೆ ಮಾಡಬೇಕು, ಅದು ತುಂಬಾ ಮುಖ್ಯ ಆಗ್ತದೆ. ನಾವು ಸಮಯ ನಿರ್ವಹಣೆಯ ಪಾಠಗಳನ್ನ ಮಾಡಬೇಕಾದ್ರೂ ಕೂಡ ನಾವು ನಮ್ಮ ಸಮಯವನ್ನ ಯಾವುದಕ್ಕೆ ಹೆಚ್ಚು ವಿನಿಯೋಗಿಸ್ತೇವೆ ಅನ್ನೋದ್ರ ಮೇಲೆ ನಮ್ಮ ಆ ಒಂದು ಸಕ್ಸಸ್ ರೇಟ್ ಡಿಪೆಂಡ್ ಆಗಿರ್ತದೆ. ಅದನ್ನ ನಾವು ಗಮನಿಸಬೇಕಾಗತ್ತೆ. ಹಾಗೇನೆ ಒಬ್ಬ ವ್ಯಕ್ತಿ ತನಗೇನು ಇಷ್ಟ ಅಂತ ಕಂಡಿಡ್ಕೋಬೇಕು ಅಂತ, ನಮಗೆ ಏನು ಇಷ್ಟ ಅಂತ ಕಂಡಿಡ್ಕೊಳ್ಳಿಲ್ಲ ಅಂದ್ರೆ, ಒಲವು ಅಂತ ಕಂಡಿಡ್ಕೊಳ್ಳಿಲ್ಲ ಅಂದ್ರೆ ನಾವು ಆ ದಿಕ್ಕಿನಲ್ಲಿ ಹೋಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಆ ದಿಕ್ಕಿನಲ್ಲಿ ಹೋಗಬೇಕು ಅಂದ್ರೆ ನಾವು ಆ ಒಲವು, ಪ್ರೀತಿ, ಆ ಒಂದು ವಿಷಯದ ಮೇಲೆ ಮಮಕಾರ, ಇವೆಲ್ಲ ಮುಖ್ಯ ಆಗತ್ತೆ ಅಲ್ವೇ? ಇದ್ರ ಬಗ್ಗೆ ಮಾತಾಡಿ. ಈಗ ಒಲವು ಇರಲಿಲ್ಲ ಅಂತಂದ್ರೆ, ಈಗ ನಾವು ಯಾರೋ ಹೇಳಿದ್ದಕ್ಕಾಗಿ ಮಾಡೋಕ್ಕಿಂತ ನಮ್ಮ ಒಲವು, ನಮ್ಮ ಆಸಕ್ತಿ ಅದ್ರಾಗ ತೊಡಗಿಸಿಕೊಳ್ಬೇಕು. ಸಾಮಾನ್ಯವಾಗಿ ನಾವೇನ್ ಮಾಡ್ತೇವೆ, ಯಾರೋ ಹೇಳಿದ್ದಕ್ಕಾಗಿ, ಇನ್ನೊಬ್ಬರು ಮಾಡಿದ್ದಕ್ಕಾಗಿ, ನಮ್ಮ ಊರಿನವ್ರು ಮಾಡಿದ್ದಕ್ಕಾಗಿ ನಾ ಮಾಡ್ತೀನಿ ಅಂತ ಹೇಳ್ತಾರೆ ನಾವು ಮುಂದುವರೆದು ಅಂದ್ರೆ ಏನಾಗ್ತದ, ಅಲ್ಲಿ ನಮ್ಮ ಪ್ರೀತಿ ಇರೋದಿಲ್ಲ, ಒಲವು ಇರೋದಿಲ್ಲ, ವಿಶ್ವಾಸ ಇರೋದಿಲ್ಲ, ನಾವು ಸೋಲಕ್ಕ ಕಾರಣ ಆಗಿಬಿಡ್ತದೆ. ತುಂಬಾನೇ ಸರಿ ಬಿರಾದಾರ್ ಅವರೇ. ಮೈಸೂರಿನಿಂದ ಒಂದು ಕರೆ ಇದೆ, ಉಷಾ ಅವ್ರು ಕರೆ ಮಾಡ್ತಾ ಇದ್ದಾರೆ. ನಮಸ್ಕಾರ ಉಷಾ ಅವರೇ. ಹಲೋ, ನಮಸ್ಕಾರ ಇಬ್ರಿಗೂ. ಹಲೋ ಗೆಳೆಯರೇ, ತುಂಬಾ ಚೆನ್ನಾಗಿ ಬರ್ತಿದೆ. ನಮಗೂ ತುಂಬಾ ಜ್ಞಾನಗಳು ಹೆಚ್ಚಿಸ್ಕೊಳ್ಳಕ್ಕೆ ಅನುಕೂಲ ಆಗ್ತಾ ಇದೆ ಸರ್. ಈಗ PEC ಓದ್ತಿರುವಾಗ್ಲೇ IAS KS ಗೆ ಪ್ರಿಪೇರ್ ಆಗ್ಬೇಕು ಅಂತಾರಲ್ಲ, ಅದ್ ಹೇಗ್ ಸಾಧ್ಯ ಅಂತ ನಾನು ಹೇಳ್ತೀನಿ ಸರ್. ಇನ್ನೊಂದು, ನನ್ಗೆ ಆತ್ಮವಿಶ್ವಾಸ ಜಾಸ್ತಿ ಇರೋದ್ರಿಂದ ಯಾವುದೇ ಸಬ್ಜೆಕ್ಟ್ ಕೊಟ್ರು ಆಗಳಿಗೆ ಭಾಷಣ ಮಾಡುವಷ್ಟು ಇದ್ ಮಾಡಿದೀನಿ. ನನ್ಗೆ ತಿಳುವಳಿಕೆ ಇಲ್ಲದೆ ಇರೋ ಮಾತೆಲ್ಲ ಹೊರಗ್ ಬರ್ತಾ ಇರುತ್ತೆ. ಅದರಿಂದ ನಮ್ಮಲ್ಲಿ ಆತ್ಮವಿಶ್ವಾಸ ಅನ್ನೋದು ಜಾಸ್ತಿ ಮಾಡ್ಕೊಂಡ್ರೆ, ಯಾವ ವಯಸ್ಸಿನಲ್ಲಾದ್ರೂ ಸರಿ, ಯಾವುದೇ ಆದ್ರೂ ಸರಿ, ನಮ್ಮಲ್ಲಿ ಆತ್ಮವಿಶ್ವಾಸದಿಂದ ಅನೇಕ ವಿಷಯ ಮಾತಾಡೋಕ್ಕೂ ಅನುಕೂಲ ಆಗುತ್ತೆ, ತಿಳ್ಕೊಳಕ್ಕೂ ಅನುಕೂಲ ಆಗುತ್ತೆ ಸರ್. ಮಾತಾಡೋದಕ್ಕೂ ಅನುಕೂಲ ಆಗತ್ತೆ, ತಿಳ್ಕೊಳ್ಳೋದಕ್ಕೂ ಅನುಕೂಲ ಆಗತ್ತೆ. ಅದನ್ನ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಮತ್ತಷ್ಟು ಅನುಕೂಲ ಆಗತ್ತೆ.